ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನಿವಾಗ ಒಂದು ಫಂಕ್ಷನಿಗೆ ಹೊರಟಿದ್ದೀನಿ. ಗಣಹೋಮ ಮತ್ತು ಸತ್ಯನಾರಾಯಣ ಪೂಜೆ ಇದೆ. ಪ್ರಾಗ್ಯ ಮೊದಲು ಅಂಗನವಾಡಿಗೆ ಹೋಗ್ತಾ ಇದ್ಲಲ್ಲ ಅಲ್ಲಿ. ಸೊ ಅದಕ್ಕೆ ಇವಾಗ ಹೋಗಿ ಬರೋಣ ಅಂತ ಹೊರಟಿದ್ದೀವಿ. ಪ್ರಾಗ್ಯ ಸ್ಕೂಲ್ ಬಿಟ್ಟು ಬಂದು ಅವಾಗಿಂದ ರೆಡಿಯಾಗಿ ಏನಿಲ್ಲ, ಸ್ಕೂಲಿಗೆ ಹಾಕಿರೋ ಡ್ರೆಸ್ಸೇ ಅದನ್ನೇ ಹಾಕ್ಕೊಂಡು ಇವಾಗ ಅವಾಗಿಂದ ಕಾಯ್ತಾ ಇದ್ದಾಳೆ. ನನಗೆ ಸ್ವಲ್ಪ ಎಡಿಟ್ ಮಾಡೋದಿತ್ತು, ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಇವಾಗ ಸ್ಯಾಟರ್ಡೇಯಿಂದ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ವ್ಲಾಗ್ ಕಂಟಿನ್ಯೂ ಆಗುತ್ತೆ. ಇವಾಗ ನಾನು ಫಸ್ಟು ಫಂಕ್ಷನಿಗೆ ಹೋಗಿ ಬರ್ತೀನಿ, ಮತ್ತೆ ನಾನು ಕಂಟಿನ್ಯೂ ಮಾಡ್ತೀನಿ. ಓಕೆ, ಇವಾಗ ರೆಡಿಯಾಗಿದ್ದೀನಿ. ಓಕೆ, ಇವಾಗ ಹೋಗಿ ಬರ್ತೀನಿ. ಇವಾಗ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ. ಆ ಕಡೆಯಿಂದ ಒಂದು ಚೆನ್ನಾಗಿರೋ ರೋಡ್ ಇದೆ ಹೋಗಲಿಕ್ಕೆ, ಬಟ್ ಇದು ಶಾರ್ಟ್ ಕಟ್ಟು, ಇಲ್ಲೇ ನಿಯರ್ ಆಗುತ್ತೆ. ಒಂದು 5 ಮಿನಿಟ್ಸಲ್ಲಿ ಹೋಗ್ಬೋದು. ಫಸ್ಟು ನಾನು ಪ್ರಾಗ್ಯ ಅಂಗನವಾಡಿಗೆ ಹೋಗುವಾಗ ಇಲ್ಲಿಂದನೇ ಕರ್ಕೊಂಡು ಹೋಗ್ತಿದ್ದೆ ಅವಳನ್ನು. ಇದು ಫಂಕ್ಷನಿಗೆ ಹೋಗಿ ಬಂದು ಪ್ರಾಗ್ಯ ಅಳ್ತಾ ಇದ್ದಾಳೆ. ಯಾಕಂದ್ರೆ ಅವಳು ಅಂಗನವಾಡಿಗೆ ಹೋಗ್ಬೇಕಾದ್ರೆ ಅಲ್ಲಿ ಒಬ್ಳು ಫ್ರೆಂಡ್ ಬರ್ತಾ ಇದ್ಲು ಅವಳದ್ದು. ಅವಳು ಬಂದಿದ್ಲು ಅಲ್ಲಿಗೆ, ಅವಳ ಜೊತೆ ಇಷ್ಟೋ ತನಕ ಆಟ ಆಡ್ತಾ ಇದ್ಲು. ಮತ್ತೆ ಈಗ ಅವಳು ಹೋದ್ಲಲ್ಲ, ಅವಳ ಮನೆಗೆ ನಾನು ಹೋಗ್ತೀನಿ ಅಂತ ಅಳ್ತಾ ಇದ್ದಾಳೆ. ಯಾವಾಗ್ಲೂ ಅವಳನ್ನ ಅವ್ರ ಮನೆಯಿಂದ ತಿಂಡಿಯನ್ನ ಪಾಪ ಕೊಟ್ಟು ಕಳ್ಸಿದ್ರು ಅವರು. ತುಂಬಾನೇ ಖುಷಿ ಆಯ್ತು. ತುಂಬಾ ಒಳ್ಳೆ ಮನ್ಸು ಅವರದ್ದು. ನಮ್ಮ ಮನೆ ಹತ್ರ ಇರೋದು ನನಗಂತೂ ತುಂಬಾನೇ ಖುಷಿ. ಯಾವಾಗ್ಲೂ ಎಲ್ಲರಿಗಿಂತ ನನಗೊಂದು ನಾನು ಲಕ್ಕಿ ಅಂತ ಅನ್ಕೊಂತೀನಿ. ಯಾಕಂದ್ರೆ ಅವರನ್ನ ಡೈಲಿ ನೋಡ್ಬೋದು ಅಥವಾ ಡೈಲಿ ಮಾತಾಡ್ಸೋವಂತ ಒಂದು ಇದು ಸಿಕ್ಕಿದೆ ನನಗೆ. ಹಾಗಾಗಿ ತುಂಬಾ ಖುಷಿ. ಅವರಿಗೂ ಹ್ಯಾಪಿ ಕ್ರಿಸ್ಮಸ್. ಎಲ್ಲರಿಗೂ ಫ್ಯಾಮಿಲಿ ಫುಲ್ ಎಲ್ಲರಿಗೂ ಹ್ಯಾಪಿ ಕ್ರಿಸ್ಮಸ್. ದೇವ್ರು ಒಳ್ಳೇದು ಮಾಡಲಿ ಅವರಿಗೆ ಅಂತ ನಾನು ದೇವ್ರ ಹತ್ರ ಕೇಳ್ಕೊಳ್ತೀನಿ. ನನ್ನ ಹಸ್ಬೆಂಡ್ ಒಂದು ವಾಟರ್ ಮೆಲನ್ ತಂದು ಕೊಟ್ಟಿದ್ರು. ಪ್ರಾಗ್ಯಗೆ ವಾಟರ್ ಮೆಲನ್ ಅಂದರೆ ತುಂಬ ಇಷ್ಟ ಅವಳಿಗೆ. ಹಾಗಾಗಿ ಇವಾಗ ಕಟ್ ಮಾಡಿ ಕೊಡೋಣ ಅಂತ ಹೇಳಿಬಿಟ್ಟು ಕಟ್ ಮಾಡ್ತಾ
ಪರವಾಗಿಲ್ಲ, ಮೊನ್ನೆ ತಗೊಂಡಿದ್ದೆ, ಅಷ್ಟು ಸ್ವೀಟ್ ಇರಲಿಲ್ಲ. ಇದು ಪರವಾಗಿಲ್ಲ, ಚೆನ್ನಾಗಿದೆ. ತಿಂಡಿ ಆಗಿದೆ. ಏನ್ ತಿಂಡಿ ಅದು? ಅರ್ಶಿಂದೆಲೆ ಕಡುಬು ಹೇಗಿದೆ? ಸೂಪರ್ ಆಗಿದೆಯಾ? ಮಾಮಿ ಮಾಡಿದ್ದು ಸೂಪರ್. ಹ್ಯಾಪಿ ಕ್ರಿಸ್ಮಸ್ ಹೇಳು ಪ್ರಿಯ ಮಾಮಿಗೆ. ಚೆನ್ನಾಗಿದೆ ಹೇಳು ಅಪ್ಪು. ಥ್ಯಾಂಕ್ ಯು ಹೇಳು ಅಪ್ಪು. ಥ್ಯಾಂಕ್ ಯು ಹೇಳು. ಹ್ಯಾಪಿ ಕ್ರಿಸ್ಮಸ್ ಹೇಳು. ಇದು ಅರಿಶಿನೆಲೆ ಕಡುಬು ಥರ ಇದೆ. ಅರಿಶಿನೆಲೆದೆಲ್ಲ ಬೇರೆ ಎಲೆ ಹಾಕಿದ್ದಾರೆ. ತುಂಬಾ ಚೆನ್ನಾಗಿದೆ ಎಲ್ಲ ತಿಂಡಿನೂ. ಹಾಯ್, ಇವತ್ತು ಸಂಡೇ. ನಿನ್ನೆಯಿಂದ ನಾನು ವ್ಲಾಗ್ ಮಾಡ್ತಾ ಇದ್ದೀನಿ. ಮಾರ್ನಿಂಗ್ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ, ಎದ್ದಿದ್ದೆ ಲೇಟ್ ಆಗೋಯ್ತು. ಮತ್ತೆ ಬೇಗ ಬೇಗ ಎದ್ದು ಕೆಲಸ ಮಾಡಿ ನೀರ್ದೋಸೆ ಮಾಡಿದ್ದೆ. ಮತ್ತೆ ಸ್ನಾನ ಎಲ್ಲ ಮಾಡಿ ಪೂಜೆ ಮಾಡೋದ್ರೊಳಗೆ ಟೈಮ್ ಆಯಿತು. ಇವಾಗ 11:15 ಆಗಿದೆ. ಸಾಂಬಾರು, ಕುಂಬಳಕಾಯಿ ಸಾರು ಉಂಟು ಸ್ವಲ್ಪ, ಅದು ಇವಾಗ ನಂಗೆ ಸಾಕು. ಇವಾಗ ಸಾರೇನು ಮಾಡ್ಲಿಕ್ಕೆ ಹೋಗುದಿಲ್ಲ. ಈಗ ನಾನು ಸಂಡೇ ಆಗಿರೋದ್ರಿಂದ ಇವತ್ತು ಕ್ರಿಸ್ಮಸ್ ಅಲ್ವಾ, ಪ್ರಿಯ ಸಿಸ್ಟರ್ಗೆ ಹೋಗಿ ಎಲ್ಲರಿಗೂ ವಿಶ್ ಮಾಡಿ ಬರಬೇಕು. ಇವಾಗ ಹೋಗಿ ವಿಶ್ ಮಾಡಿ ಬರ್ತೀನಿ. ಏನಂದ್ರೆ ಅಲ್ಲಿ ವಿಡಿಯೋ ಮಾಡಕ್ ಹೋಗಲ್ಲ, ಯಾಕಂದ್ರೆ ಅವ್ರು ಬ್ಯುಸಿ ಇರ್ತಾರೆ, ಏನಾದರೂ ಕೆಲಸ ಮಾಡ್ತಿರ್ತಾರೆ. ಮತ್ತೆ ನಾವು ಹೋಗಿ ಮಧ್ಯದಲ್ಲಿ ಇರಿಟೇಟ್ ಮಾಡಬಾರ್ದು ಅವರಿಗೆ. ಅದಕ್ಕೋಸ್ಕರ ವಿಶ್ ಮಾಡಿಬಿಟ್ಟು ಬರ್ತೀನಿ. ನೋಡೋಣ ಇವತ್ತಿನ ದಿವಸ ಹೇಗೆ ಹೋಗುತ್ತೆ, ಏನಾಗುತ್ತೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹೋಗಿ ಫಸ್ಟ್ ಅವರಿಗೇನೆ ವಿಶ್ ಮಾಡಿಬಿಟ್ಟು ಬರ್ತೀನಿ ನಾನು. ಓಕೆ, ನಾನು ಬೆಳಗ್ಗೆ ವಿಡಿಯೋ ಕಂಟಿನ್ಯೂ ಮಾಡಿದ್ದೆ, ಬಟ್ ಎಂಡ್ ಮಾಡೋಕ್ಕಾಗಲಿಲ್ಲ. ಯಾಕಂದರೆ ಇವತ್ತು ಪ್ರಿಯ ಸಿಸ್ಟರಿಗೆ ಹೋಗಿ ವಿಶ್ ಮಾಡಿ ಬಂದೆ. ಮತ್ತು ನಾನು ಅಲ್ಲೇ ಅಂತ ವಿಡಿಯೋ ಮಾಡಲಿಲ್ಲ, ಯಾಕಂದರೆ ಅವರು ತುಂಬ ಬ್ಯುಸಿಯಾಗಿರ್ತಾರೆ ಅಡುಗೆ ಮಾಡೋದ್ರಲ್ಲಿ. ಫುಲ್ ಬ್ಯುಸಿ ಅಂದರೆ ಅಷ್ಟಿದೆ. ನಾನು ಅವರ ಮುಂದೆ ಕ್ಯಾಮರಾ ತಗೊಂಡು ಯಾವತ್ತು ಸಹ ವಿಡಿಯೋ ಮಾಡಿಲ್ಲ. ನಾನು ಡೈಲಿ ಅವರನ್ನು ಮನೆಯವ್ರು ಅವ್ರು ಬೆಳಗ್ಗೆ ಎದ್ದಿರಲ್ಲ ಅಂದ್ರೂ ಮನೇಲಿ ಯಾರಾದರೂ ಒಬ್ಬರು ಸಿಕ್ಕಿರ್ತಾರೆ. ನಾನು ಮಧ್ಯದಲ್ಲಿ ಹೋಗ್ತಾ ಇರ್ತೀನಿ, ಅವ್ರ ಜೊತೆ ಮಾತಾಡ್ತಾ ಇರ್ತೀನಿ, ಎಲ್ಲ ಇರುತ್ತೆ. ಬಟ್ ನಾನು ವಿಡಿಯೋ ಮಾಡಲ್ಲ ಅಷ್ಟೇ. ತುಂಬ ಜನ ನನ್ನ ಹತ್ರ ಕೇಳ್ತಾ ಇದ್ರು, ನೀವು ಅಷ್ಟು ನಿಯರ್ ಇದ್ದೀರಾ, ಯಾಕೆ ವಿಡಿಯೋ ಮಾಡಲ್ಲ ಅಂತ ಹೇಳ್ಬಿಟ್ಟು. ನಾನು ವಿಡಿಯೋನೇ ಮಾಡಲ್ಲ. ಅಲ್ಲಿ ಹೋದಾಗ ಹೋಗ್ತಾ ಇರ್ತೀನಿ, ಅವ್ರು ನೋಡ್ಬೇಕಂದಾಗೆಲ್ಲ ಮಾತಾಡ್ಸ್ಕೊಂಡು ಬರ್ತೀನಿ. ಹೋಗಿ ಕಾಮನ್ ಆಗಿ ಬೆಳಿಗ್ಗೆ ನಾನು ಪ್ರಾಗ್ಯನ್ ಬಿಡಕ್ಕಲ್ಲಿ ಹೋಗ್ತೀನಿ. ಆವಾಗ ಯಾರಾದರೂ ನಂಗೆ ಆಂಟಿ ಆಗಲಿ ಅಂಕಲ್ ಆಗಲಿ ಸಿಗ್ತಾರೆ, ಮಾತಾಡಿಸ್ತಾ ಇರ್ತೀವಿ ನಾವು. ಅಂದರೆ ಅವರಿಗೆ ನಾನು ತುಂಬ ರೆಸ್ಪೆಕ್ಟ್ ಕೊಡ್ತೀನಿ ಅಂತ ಹೇಳ್ಬೋದು. ಜಾಸ್ತಿ ಅವ್ರ ಮುಂದೆ ನಾನು ವಿಡಿಯೋ ಎಲ್ಲ ಮಾಡೋಕ್ಕೆ ಹೋಗಲ್ಲ. ಯಾಕಂದರೆ ಅವರದ್ದೊಂದು ಏನೋ ಇರುತ್ತೆ, ಅದ್ರ ಮಧ್ಯೆ ನಾವು ವಿಡಿಯೋ ಮಾಡೋದು ನನಗೆ ಅಷ್ಟು ಏನೋ ಸರಿ ಬರಲ್ಲ ಅನಿಸುತ್ತೆ. ನೋಡೋಣ, ಇನ್ನೊಂದು ದಿವಸ ನಾನು ಪ್ರಿಯ ಸಿಸ್ಟರ್ ಒಟ್ಟಿಗೆ ವಿಡಿಯೋ ಮಾಡ್ತೀವಿ. ಅವಾಗ ಅವರು ನನ್ನ ಬಗ್ಗೆ ಏನು ಹೇಳ್ತಾರೆ ಅಂತ ನೋಡೋಣ. ನಾನು ಕೇಳ್ತೀನಿ ಅವ್ರ ಹತ್ರ. ಈ ಹೋದ ವರ್ಷನೂ ಕ್ರಿಸ್ಮಸ್ ತಿಂಡಿ ಕೊಟ್ಟು ಕಳಿಸಿದ್ರು, ಈ ವರ್ಷನೂ ಕೊಟ್ಟು ಕಳಿಸಿದ್ರು. ಈ ನೆಕ್ಸ್ಟ್ ಇಯರ್ ಅವರು ಎಲ್ಲಿರ್ತಾರೋ ಗೊತ್ತಿಲ್ಲ. ಅವ್ರು ಮನೆ ಕಟ್ತಿರೋದ್ರಿಂದ ಅಲ್ಲಿ ಹೋಗ್ತಾರೋ ಎಲ್ಲಿರ್ತಾರೋ ಗೊತ್ತಿಲ್ಲ. ಎಲ್ಲಿದ್ರು ನಾನಂತೂ ವಿಶ್ ಮಾಡೋಕ್ಕಂತೂ ಹೋಗ್ತೀನಿ. ಏನು ಹೇಳೋದು, ಒಂದು ಲೈಫ್ ಲಾಂಗ್ ಅವರ ಒಂದು ಪ್ರೀತಿ ಏನಿದೆ ಅಥವಾ ಅವರ ವಿಶ್ವಾಸ ಏನಿದೆ ಅದನ್ನು ನಾನು ಹೀಗೇನೆ ಕಂಟಿನ್ಯೂ ಜೀವನ ಪೂರ್ತಿ ಇಟ್ಕೋಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ಅದು ಆಗುತ್ತೋ ಇಲ್ಲೋ ನನಗೆ ಗೊತ್ತಿಲ್ಲ. ಅವ್ರ ಟಚ್ಚಲ್ಲಿ ಇರ್ಬೇಕು ನಾನು ಯಾವಾಗಲೂ ಅಂತ ಅಂದ್ಕೊಂಡಿದ್ದೀನಿ. ಅವರು ಕೂಡ ನನ್ನ ಟಚ್ಚಲ್ಲಿ ಇರ್ತಾರೆ ಅಂತ ನಾನು ಸಹ ಭಾವಿಸ್ತೀನಿ. ತುಂಬಾ ವಿಡಿಯೋದಲ್ಲಿ ನೋಡಿದಾಗೆ ಅವ್ರು ಹೇಗಿರ್ತಾರೆ, ವಿಡಿಯೋದಲ್ಲಿ ಹಿಂದೆ ಹೇಗಿರ್ತಾರೆ, ವಿಡಿಯೋದಲ್ಲಿ ಹೇಗಿರ್ತಾರೆ ಸೇಮ್ ಒಂದೇ ಥರ ಇರ್ತಾರೆ ಅವರು. ವಿಡಿಯೋದಲ್ಲಿ ಇದ್ದ ಹಾಗೆ ಹಿಂದ್ಗಡೆ ಬೇರೆ ಥರ ಇರೋದು ಆ ಥರ ಇರಲ್ಲ. ತುಂಬಾ ಒಂದು ಇಡೀ ಫ್ಯಾಮಿಲಿ ಅಂತ ಹೇಳ್ಬೋದು, ಒಂದು ಎಂಟರ್ಟೈನ್ಮೆಂಟ್ ಆಗಿ ಇರ್ತಾರೆ ಅವರು. ಯಾವತ್ತು ಯಾವುದಕ್ಕೂ ಅಷ್ಟು ಬೇಜಾರು ಮಾಡ್ಕೊಳ್ಳಲ್ಲ. ಪಾಪ ತುಂಬಾ ಸಪೋರ್ಟಿವ್ ಪರ್ಸನು. ನನಗೆ ಈ ತಮ್ಮನೇಲೆಲ್ಲ ಹಾಕೋಕ್ಕೆ ಅಷ್ಟು ಬರ್ತಾ ಇರಲಿಲ್ಲ. ಆವಾಗ ಯಾವ್ಯಾವ ರೀತಿ ಹಾಕಬೇಕು ಅಟ್ರಾಕ್ಟಿವ್ ಆಗಿ ಅಂತ ಸ್ವಲ್ಪ ಅವರು ನೋಡಿಬಿಟ್ಟು ಅದನ್ನು ಹೇಳ್ಕೊಟ್ಟಿದ್ದೆ ಅವರು.
ನನ್ನ ಚಾನಲ್ ಕೂಡ ಅವರಿಂದನೇ ಗ್ರೋ ಆಯಿತು ಅಂತಲೇ ಹೇಳ್ಬೋದು. ಇನ್ನೂ ನಂದು ಮಾನಿಟೈಸೇಷನ್ ಆಗಲಿಲ್ಲ. ಓಕೆ, ಆಗ್ತದೆ ಮುಂದೆ ಕೂಡ. ನನ್ನ ಪ್ರಯತ್ನ ಕೂಡ ಬೇಕಲ್ವಾ ಅದಕ್ಕೆ. ಮತ್ತು ಏನಂದರೆ ಅವರು ನಮ್ಮನೆ ಹತ್ರ ಇರೋದು ನಂಗೆ ತುಂಬಾ ಖುಷಿ ಇದೆ. ಎಲ್ಲರಿಗಿಂತ ನಾನು ತುಂಬ ಲಕ್ಕಿ ಅಂದ್ಕೊತೀನಿ. ಯಾಕಂದರೆ ಅವರು ನಮ್ಮನೆ ಹತ್ರ ಇರೋದು ಏನೋ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾನು ಅವ್ರು ನಮ್ಮನೆ ಹತ್ರ ಬರಲಿ ಅಂತ ಅಂದ್ಕೊಂಡೆ. ಹಾಗೇನೆ ಅವರು 1.5 ವರ್ಷ ಆಯಿತು ಅನಿಸುತ್ತೆ, 1.5 ವರ್ಷದಿಂದ ಇಲ್ಲೇ ಇದ್ದಾರೆ. ಅವರೆಲ್ಲಾದರೂ ದೂರ ಹೋದರೆ ನನಗೆ ತುಂಬಾ ಬೇಜಾರಾಗುತ್ತೆ. ಯಾಕಂದರೆ ಅವ್ರ ಮನೆ ಉಂಟಲ್ಲ, ತುಂಬಾ ಜಾಲಿಯಾಗಿರ್ತಾರೆ ಅವರು. ಅವ್ರು ನೋಡೋಕ್ಕೆ ಖುಷಿಯಾಗುತ್ತೆ ಫ್ಯಾಮಿಲಿಯಲ್ಲಿ. ಅದೊಂದು ನಂಗೆ ತುಂಬಾ ಇಷ್ಟ ಆಗುತ್ತೆ. ಮತ್ತೇನಂದರೆ ನಮ್ಮ ಮನೆ ಹತ್ರ ಇರೋದವರು ಎಲ್ಲರಿಗಿಂತ ಕೆಲವರು ಅವ್ರನ್ನ ಮೀಟ್ ಮಾಡಬೇಕು ಅಂತ ಎಷ್ಟೊಂದು ಆಸೆಯಿಂದ ಇರ್ತಾರೆ. ಆದರೆ ಅವ್ರು ನಮ್ಮ ಮನೆ ಹತ್ರನೇ ಇದ್ದರು. ಅವರ ಒಂದೇನೋ ಕೆಲವೊಂದು ಅವರ ಒಂದು ಖುಷಿಯಲ್ಲಿ ನಾನು ಕೂಡ ಭಾಗಿಯಾಗಿದ್ದೆ. ನಮ್ಮ ಮನೆಗೆ ಸಹ ಬಂದಿದ್ರು ಅವರು. ಅದೆಲ್ಲ ನನಗೆ ಒಂದು ಸ್ವೀಟ್ ಮೆಮೊರೀಸ್ ಅಂತ ಹೇಳ್ಬೋದು. ನೋಡೋಣ ಮುಂದಿನ ದಿವಸಗಳಲ್ಲಿ ಅವ್ರ ಜೊತೆನೂ ನಾನು ಒಂದು ವಿಡಿಯೋನ ಮಾಡ್ತೀನಿ ಮುಂದೆ. ಅದಕ್ಕೆ ಟೈಮ್ ಬರಲಿಲ್ಲ, ಯಾಕಂದರೆ ಇವಾಗ ಕ್ರಿಸ್ಮಸ್ ಬಂತು, ಮತ್ತು ನನಗೆ ಸಹ ಹುಷಾರಿರಲಿಲ್ಲ. ಹಾಗಾಗಿ ನಾನು ಅವರನ್ನು ಒಂದು ವಿಡಿಯೋ ಮಾಡೋಕ್ಕೆ ಆಗಿರಲಿಲ್ಲ. ಅವ್ರ ಜೊತೆ ಮಾಡ್ತೀನಿ, ಅವ್ರ ಜೊತೆ ವಿಡಿಯೋನ. ನೋಡೋಣ ನನ್ನ ಬಗ್ಗೆ ಅವರು ಸಹ ಏನು ಹೇಳ್ತಾರಂತ ನಾನು ಕೇಳ್ತೀನಿ. ಮತ್ತು ತುಂಬಾ ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ, ಯಾಕಂದರೆ ಪ್ರಾಗ್ಯಾಗಿ ಮಂಡೆಯಿಂದ ಎಕ್ಸಾಮ್ ಇದೆ. ನಾನು ಸ್ವಲ್ಪ ವಿಡಿಯೋದಲ್ಲಿ ಜಾಸ್ತಿ ಇನ್ಕ್ಲೂಡ್ ಆದರೆ ಅವಳು ಅದ್ರ ಬಗ್ಗೆನೇ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡ್ತಾಳೆ. ಹಾಗಾಗಿ ಅವಳ ಏನು ಕಾನ್ಸಂಟ್ರೇಷನ್ ಡೈವರ್ಟ್ ಆಗಬಾರ್ದು ಅಂತ ಹೇಳ್ಬಿಟ್ಟು ನಾನು ಜಾಸ್ತಿ ವಿಡಿಯೋ ಮಾಡೋಕ್ಕೆ ಹೋಗಿಲ್ಲ. ಮತ್ತೇನು ಅಷ್ಟು ತುಂಬ ನಿಮ್ಗೆ ತೋರಿಸುವಂಥದ್ದೇನು ಸಹ ಇರಲಿಲ್ಲ. ಹಾಗಾಗಿ ನಾನು ಅಷ್ಟು ನಿಮ್ಗೆ ತೋರಿಸಿಲ್ಲ. ಸುಮ್ಮನೆ ಏನೇನೋ ತೋರಿಸಿದ್ರೆ ಅದು ನಿಮಗೂ ಕೂಡ ಬೋರ್ ಆಗ್ಬೋದು. ಏನಾದರೂ ತುಂಬ ಇಂಟ್ರೆಸ್ಟಿಂಗ್ ಆಗಿರೋದು ಅಥವಾ ಏನೋ ರೆಸಿಪಿನ ಆ ಥರ ನಿಮಗೆ ತೋರಿಸಿದ್ರೆ ಅದರಲ್ಲಿ ಏನೋ ಒಂದು ಕಂಟೆಂಟ್ ಇದೆ ಅಂತ ಅನಿಸ್ಬೋದು. ಸುಮ್ಮನೆ ಏನೋ ಒಂದು ವಿಡಿಯೋ ಹಾಕೋದು ನನಗೆ ಇಷ್ಟ ಇಲ್ಲ. ನೋಡೋಣ ಮುಂದಿನ ದಿನಗಳಲ್ಲಿ ಇನ್ನೂ ಚೆನ್ನಾಗಿ ಒಳ್ಳೊಳ್ಳೆ ಕಂಟೆಂಟ್ ಇರೋ ವಿಡಿಯೋನ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇವಾಗ ಹೆಂಗೆ ಬರ್ತಿದೆ ಅನ್ನೋದು ನಂಗೆ ಗೊತ್ತಿಲ್ಲ. ಆಲ್ಮೋಸ್ಟ್ ಆಲ್ ಇನ್ನೂ ಸ್ವಲ್ಪ ನಾನು ಸರಿ ಮಾಡ್ಕೊಳ್ಳೋದು ತುಂಬಾ ಇದೆ. ಇನ್ನೂ ಚೆನ್ನಾಗಿ ಕಂಟೆಂಟ್ ಎಲ್ಲ ಕೊಟ್ಟು ವಿಡಿಯೋ ಮಾಡಬೇಕು. ಓಕೆ, ನಾಳೆ ಪ್ರಾಗ್ಯಾಗೆ ಎಕ್ಸಾಮ್ ಅಂತ ಏನಿಲ್ಲ, ಆದ್ರೂ ನಾವು ಹೇಳ್ಕೊಡೋದು ಅವಳಿಗೆ ಹೇಳ್ಕೊಡ್ಲೇಬೇಕಲ್ವಾ. ಓಕೆ, ಅದು ಮೆಮೊರಿ ಫುಲ್ ಅಂತ ತೋರಿಸ್ತಾ ಇದೆ. ವಿಡಿಯೋ ಕೆಲವೊಂದು ಡಿಲೀಟ್ ಮಾಡೋಕ್ಕಿತ್ತು, ಅದನ್ನೆಲ್ಲ ನಾನು ಡಿಲೀಟೇ ಮಾಡಿರಲಿಲ್ಲ. ಹಾಗಾಗಿ ಓಕೆ, ನೆಕ್ಸ್ಟ್ ಒಂದು ಒಳ್ಳೆ ಕಂಟೆಂಟಲ್ಲಿ ವಿಡಿಯೋನ ಮಾಡ್ತೀನಿ. ನೀವು ಹೀಗೆ ನನಗೆ ಸಪೋರ್ಟ್ ಮಾಡಬೇಕು. ಒಂದು ಜಾಸ್ತಿ ವ್ಯೂಸ್ ಬಂದರೆ ನನಗೊಂದು ಏನೋ ಇಂಟ್ರೆಸ್ಟ್ ಬರುತ್ತೆ ವಿಡಿಯೋ ಮಾಡೋದಕ್ಕೆ. ಸಪೋರ್ಟ್ ಮಾಡಿ. ಈ ನ್ಯೂ ಇಯರ್ಗಾದ್ರೂ ನನ್ನ ಚಾನಲ್ನ ಮಾನಿಟೈಸೇಷನ್ ಮಾಡ್ಕೊಳ್ಳೇಬೇಕು. ಲೈವ್ ಮಾಡಿ ನಾನು ವಾಚ್ ಟೈಮ್ ಮಾಡ್ಕೋಬೋದು. ಅದು ಅಷ್ಟು ನನಗೆ ಇಷ್ಟ ಇಲ್ಲ ಲೈವ್ ಮಾಡೋಕ್ಕೆ. ನೋಡೋಣ ಮುಂದಿನ ದಿವಸಗಳಲ್ಲಿ. ಇನ್ನೊಂದು 1 ವೀಕ್ ಫುಲ್ಲು ಬ್ಯುಸಿ ಇರ್ತೀನಿ, ಯಾಕಂದರೆ ಇವಳಿಗೆ ಸ್ವಲ್ಪ ಎಕ್ಸಾಮ್ ಇರೋದ್ರಿಂದ ಅವಳಿಗೆ ಸ್ವಲ್ಪ ಕಲಿಸ್ಬೇಕಾಗ್ತದೆ. ಓಕೆ, ನೆಕ್ಸ್ಟು ಒಂದು ಒಳ್ಳೆ ಕಂಟೆಂಟ್ ಜೊತೆ ನಾನು ನಿಮ್ಮ ಮುಂದೆ ಬರ್ತೀನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಜಾಸ್ತಿ ಕಂಟೆಂಟ್ ಇಲ್ಲ ಅಂತ ಅಂದ್ಕೋಬೇಡಿ. ಮುಂದೇನು ಒಳ್ಳೊಳ್ಳೆ ರೀತಿಯಲ್ಲಿ ವಿಡಿಯೋನ ನಾನು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟು. ನೀವು ನನಗೆ ಸಪೋರ್ಟ್ ಮಾಡಬೇಕು. ವಿಡಿಯೋನ ಫುಲ್ಲಾಗಿ ನೋಡಬೇಕು. ನನಗೆ ವಾಚ್ ಟೈಮ್ ತುಂಬಾ ಅವಶ್ಯಕತೆ ಇದೆ. ಹಾಗಾಗಿ ಸಪೋರ್ಟ್ ಮಾಡಿ. ಏನಾದರೂ ನಿಮ್ಮ ಸಜೆಷನ್ ಇದ್ದರೆ ನಂಗೆ ಹೇಳ್ಬೋದು. ಈ ಥರ ಮಾಡಿ ಅಂತ ಹೇಳ್ಬೋದು. ನಾನು ಅದನ್ನು ತಿದ್ಕೊಂಡು ಈ ರೀತಿ ಮಾಡೋಕ್ಕೆ, ನೀವು ಹೇಳಿದ ರೀತಿಯಲ್ಲಿ ಮಾಡಲಿಕ್ಕೆ ನಾನು ಟ್ರೈ ಮಾಡ್ತೀನಿ. ಓಕೆ, ಈ ವಿಡಿಯೋನ ಇಲ್ಲಿಗೆ ಕಂಟಿನ್ಯೂ ಎಂಡ್ ಮಾಡಿಬಿಡ್ತೀನಿ ನಾನು. ಇನ್ನು ಮತ್ತೆ ಕಂಟಿನ್ಯೂ ಮಾಡಲ್ಲ. ರೆಸಿಪಿ ಏನು ಮಾಡುವಂಥ ಇದಿಲ್ಲ. ಹಾಗಾಗಿ ನಾನು ನಿಮಗೆ ಏನು ರೆಸಿಪೀಸ್ ತೋರಿಸ್ತಾ ಇಲ್ಲ. ನೋಡುವ ಮುಂದಿನ ದಿವಸಗಳಲ್ಲಿ ಇನ್ನು ರೆಸಿಪಿಗಳನ್ನ ಮಾಡಿ ನಿಮಗೆ ತೋರಿಸ್ತೀನಿ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡೋಣ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್. ಪ್ರಾಗ್ಯ ಬಾಯ್.